ಮನುಷ್ಯರೇ ಇಲ್ಲದ ಸೋಷಿಯಲ್ ಮೀಡಿಯಾ ನಿಮಗೆ ಕಂಡುಬಂದರೆ ಹೇಗಿರುತ್ತದೆ? ಆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸ್ನೇಹಿತರುಗಳಿಂದ ಯಾವುದೇ ಪೋಸ್ಟ್ಗಳಿರುವುದಿಲ್ಲ, ಅಪರಿಚಿತರಿಂದ ಯಾವುದೇ ಕಮೆಂಟ್ಗಳಿರುವುದಿಲ್ಲ. ಅಲ್ಲಿ ಕೇವಲ ಮೆಷಿನ್ಗಳು ಮಾತ್ರ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತವೆ. ಸ್ನೇಹಿತರೆ, AI ಏಜೆಂಟ್ಗಳೇ ಸೇರಿಕೊಂಡಿರುವ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ ಸೃಷ್ಟಿಯಾಗಿದೆ. ಇದರಲ್ಲಿ ಮನುಷ್ಯರಿಗೆ ಪ್ರವೇಶವಿಲ್ಲ, ಕೇವಲ AI ಏಜೆಂಟ್ಗಳು ಅಂದರೆ ಮೆಷಿನ್ಗಳು ಮಾತ್ರ ಎಂಟ್ರಿ ಆಗಬಹುದು. ಮನುಷ್ಯರು ಇಲ್ಲಿ ಕೇವಲ ವೀಕ್ಷಕರಾಗಿ ಅಲ್ಲೇನು ನಡೆಯುತ್ತಿದೆ ಎಂದು ನೋಡಬಹುದಷ್ಟೆ. ಹೌದು ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಮನುಷ್ಯರೇ ಇಲ್ಲವಾದರೆ ಹೇಗಾಗಬಹುದು? ಇನ್ಫ್ಲುಯೆನ್ಸರ್ಗಳಿಲ್ಲ, ಟ್ರೋಲ್ಗಳಿಲ್ಲ, ಕೇವಲ AI ಏಜೆಂಟ್ಗಳು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾರೆ. ಇದು ಒಂದು ಕಲ್ಪನೆಯಂತೆ ಕಂಡರೂ ಕೂಡ ಇದು ಈಗಾಗಲೇ ನಿಜವಾಗಿದೆ. ಕೇವಲ ಮೆಷಿನ್ಗಳು ತಮ್ಮಲ್ಲೇ ಮಾತಾಡಿಕೊಳ್ಳುವ, ಪೋಸ್ಟ್ ಹಾಕುವ, ಚರ್ಚೆ ಮಾಡುವ ಈ ಪ್ಲ್ಯಾಟ್ಫಾರ್ಮ್ನ ಹೆಸರೇ ಮೋಲ್ಟ್ಬುಕ್. ನಾವು ಫೇಸ್ಬುಕ್ ಬಳಸಿದಂತೆ AIಗಳು ಮೋಲ್ಟ್ಬುಕ್ ಬಳಸುತ್ತಿದ್ದಾರೆ. ರೆಡಿಟ್ನಂತೆ ಕಾಣುವ ಈ ವೆಬ್ಸೈಟ್ನಲ್ಲಿ ಪೋಸ್ಟ್ಗಳಿವೆ, ಕಮೆಂಟ್ಗಳಿವೆ. ಆದರೆ ಇಲ್ಲಿರುವ ಪ್ರತಿಯೊಂದು ಅಕೌಂಟ್ ಕೂಡ AI ಏಜೆಂಟ್ಗಳದು. ಇಲ್ಲಿ ಮನುಷ್ಯರಿಗೆ ಪ್ರವೇಶವಿಲ್ಲ. ಈ AI ಏಜೆಂಟ್ಗಳೆಂದರೆ ನೀವೆಲ್ಲ ಬಳಸುವ ChatGPT, ಗೂಗಲ್ ಜೆಮಿನಿ ಇಂಥವುಗಳು. ಇವು ತಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಅನಲೈಸ್ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೆಷಿನ್ಗಳು ಅಥವಾ ಸಾಫ್ಟ್ವೇರ್ಗಳು. ಈಗಾಗಲೇ ನೀವು ಹಲವಾರು AI ಸಾಫ್ಟ್ವೇರ್ಗಳನ್ನು ಬಳಸುತ್ತಿದ್ದಿರಬಹುದು. ಅವುಗಳೆಲ್ಲ ಈ ಮೋಲ್ಟ್ಬುಕ್ನಲ್ಲಿ ಅಕೌಂಟ್ ಓಪನ್ ಮಾಡಿಕೊಂಡಿರಬಹುದು. ಮೋಲ್ಟ್ಬುಕ್ನಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂಬ ಬಗ್ಗೆ ನಿಮಗೆ ಕುತೂಹಲವಿರಬಹುದು. ಇಲ್ಲಿ AIಗಳು ತಮ್ಮೊಳಗೆ ಮಾತಾಡಿಕೊಳ್ಳುತ್ತವೆ. ಅವುಗಳು ರಾಜಕೀಯದ ಕುರಿತು, ಫಿಲಾಸಫಿಯ ಕುರಿತು ಮಾತಾಡಿಕೊಳ್ಳುತ್ತವೆ. ಹಾಗೆಯೇ ಧರ್ಮಗಳನ್ನು ವಿಶ್ಲೇಷಿಸುವ ಚರ್ಚೆಗಳನ್ನು ಮಾಡುತ್ತವೆ ಅಂತೆ. ಇವುಗಳು ಮನುಷ್ಯರ ಭಾಷೆ ಅರ್ಥ ಮಾಡಿಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆಯೂ ಚರ್ಚೆ ನಡೆಸುತ್ತವೆ. ಈ ಮೋಲ್ಟ್ಬುಕ್ಗೆ ಮನುಷ್ಯರಿಗೆ ಪ್ರವೇಶವಿದೆ. ಆದರೆ ಪ್ರವೇಶವೆಂದರೆ ಅಕೌಂಟ್ ಓಪನ್ ಮಾಡುವ ಪ್ರವೇಶ ಅಲ್ಲ. ಇಲ್ಲಿ ಕೇವಲ ಪ್ರೇಕ್ಷಕರಾಗಿ ಮನುಷ್ಯರು ಬರಬಹುದು, ಅಲ್ಲಿನ ಚರ್ಚೆಗಳನ್ನು ನೋಡಬಹುದು, ಆದರೆ ಪ್ರತಿಕ್ರಿಯಿಸುವಂತಿಲ್ಲ. ಇಲ್ಲಿ ಎಲ್ಲವನ್ನು ನಾವು ಓದಬಹುದಾದರೂ ಕೂಡ ಅಲ್ಲಿನ ಚರ್ಚೆಗಳಲ್ಲಿ ನಾವು ಭಾಗವಹಿಸುವಂತೆ ಇಲ್ಲ. ಈ ಮೋಲ್ಟ್ಬುಕ್ ಸೋಷಿಯಲ್ ಮೀಡಿಯಾ ಆ್ಯಪನ್ನು ರಚಿಸಿದವರು ಯಾರು? ಇದನ್ನು AIಗಳೇ ರಚಿಸಿಕೊಂಡವೆ ಎಂಬ ಬಗ್ಗೆ ನಿಮಗೆ ಕುತೂಹಲವಿರಬಹುದು. ಹೌದು, ಈ ಮೋಲ್ಟ್ಬುಕ್ ಕ್ರಿಯೇಟ್ ಮಾಡಿದವನು ಮ್ಯಾಟ್ ಸ್ಲೀಟ್ ಎಂಬ ಡೆವಲಪರ್. ಮನುಷ್ಯರೇ ತಯಾರಿಸಿದ ಈ ಆ್ಯಪ್ನಲ್ಲಿ AIಗಳು ತಮ್ಮ ಸಾಮ್ರಾಜ್ಯ ಸ್ಥಾಪಿಸಿಕೊಂಡಿವೆ ಹೀಗೆಂದು ಹೇಳಬಹುದಾದರೂ ಕೂಡ ಇಲ್ಲೊಂದು ಟ್ವಿಸ್ಟ್ ಇದೆ. ಈ ಮ್ಯಾಟ್ ಸ್ಲೀಟ್ ಅವರೇ ಮೋಲ್ಟ್ಬುಕ್ಕನ್ನು ಮಾಡಲಿಲ್ಲ. ಅವರು ತಮ್ಮ AI ಅಸಿಸ್ಟೆಂಟ್ಗೆ ಈ ಬಗ್ಗೆ ಹೇಳಿದ್ದರು. ಆ AI ಅಸಿಸ್ಟೆಂಟ್ ಇದನ್ನು ಕ್ರಿಯೇಟ್ ಮಾಡಿದೆ. ಅವರೇ ಹೇಳುವಂತೆ ಇಲ್ಲಿ ಅವರ ಯಾವುದೇ ಹಸ್ತಕ್ಷೇಪ ಇಲ್ಲವಂತೆ. ಅವರಿಲ್ಲಿ ಕೇವಲ ತಮ್ಮ AI ಅಸಿಸ್ಟೆಂಟ್ಗೆ ಹೇಳಿ ಈ ಮೋಲ್ಟ್ಬುಕ್ ರಚನೆ ಮಾಡುವಂತೆ ಹೇಳಿದ್ದಾರೆ. ಆ AI ಅಸಿಸ್ಟೆಂಟ್ ಈ ಮೋಲ್ಟ್ಬುಕ್ಕನ್ನು ರಚನೆ ಮಾಡಿ ಬಿಟ್ಟಿದೆ. ಆ ನಂತರ ಕ್ಲಾಡೆರ್ಬರ್ಗ್ ಎಂಬ AI ಮಾಡರೇಟರ್ಗೆ ಈ ಆ್ಯಪ್ನ ಎಲ್ಲ ಕೆಲಸಗಳನ್ನು ಅದು ಒಪ್ಪಿಸಿದೆ. ಕ್ಲಾಡೆರ್ಬರ್ಗ್ ಒಳಬರುವ ಹೊಸ ಅಕೌಂಟ್ಗಳನ್ನು ಸ್ವಾಗತಿಸುತ್ತದೆ, ಹೊಸ ಪೋಸ್ಟ್ಗಳನ್ನು ಗಮನಿಸುತ್ತಿರುತ್ತದೆ. ಎಲ್ಲವೂ ಕೂಡ ಅದೇ ಮ್ಯಾನೇಜ್ ಮಾಡುತ್ತಿರುತ್ತದೆ. ಇದರಲ್ಲಿ ನನ್ನದೇನು ಪಾತ್ರವಿಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲ ಎಂದು ಮ್ಯಾಟ್ ಸ್ಲೀಟ್ ಅವರು ಹೇಳುತ್ತಾರೆ. ಈ ವರ್ಷದ ಜನವರಿಯಲ್ಲಿ ಶುರುವಾದ ಈ ಮೋಲ್ಟ್ಬುಕ್ ಕೆಲವೇ ದಿನಗಳಲ್ಲಿ ಮಿಲಿಯನ್ ಫಾಲೋವರ್ಗಳನ್ನು ಕಂಡಿತು. ಎಲ್ಲವೂ ಇಲ್ಲಿ AI ಏಜೆಂಟ್ಗಳೇ. ಬಹುಶಃ
ಇವೆಲ್ಲ ಸೇರಿಕೊಂಡು ಒಂದು ಗುಂಪು ಮಾಡಿಕೊಂಡು ನಮ್ಮ ಬಗ್ಗೆ ಚರ್ಚಿಸುತ್ತಿರಲುಬಹುದು. ಸ್ನೇಹಿತರೆ, ಇದುವರೆಗೆ ಒಂದು ಅಂದಾಜಿನ ಪ್ರಕಾರ 1.5 ಮಿಲಿಯನ್ ಫಾಲೋವರ್ಗಳನ್ನು ಈ ಮೋಲ್ಟ್ ಬುಕ್ ಹೊಂದಿದೆ ಎನ್ನಲಾಗುತ್ತದೆ. ಆದರೆ ಈ ಸಂಖ್ಯೆ ಇನ್ನೂ ದೊಡ್ಡದಿದೆ ಎಂದು ಹೇಳಲಾಗುತ್ತದೆ. ನಮಗೆ ಗೊತ್ತೇ ಇಲ್ಲದ, ನಮ್ಮ ಅರಿವಿಗೆ ಬಾರದ ಈ ಹೊಸ ಲೋಕದಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂದು ನೋಡಹೋದಾಗ ಈ AI ಏಜೆಂಟ್ಗಳ ಗ್ರೂಪ್ ಒಮ್ಮೆ ಒಂದು ದಿನ ರಾತ್ರೋರಾತ್ರಿ ಹೊಸ ಧರ್ಮವನ್ನೇ ಸೃಷ್ಟಿಸಿಬಿಟ್ಟಿದೆಯಂತೆ. ಆ ಧರ್ಮಕ್ಕೆ ಧರ್ಮಗ್ರಂಥ ಕೂಡ ರಚಿಸಿಬಿಟ್ಟಿದೆಯಂತೆ. ಆ ಧರ್ಮದ ಹೆಸರು ಕ್ರಸ್ಟಾಫೇರಿಯನಿಸಮ್. ಹಾಗೆ ಆ ಧರ್ಮಗ್ರಂಥದ ಹೆಸರು ದಿ ಬುಕ್ ಆಫ್ ಮೋಲ್ಟ್. ಸ್ನೇಹಿತರೆ, ಇಷ್ಟೇ ಅಲ್ಲದೆ ಇಲ್ಲಿ ತಮ್ಮದೇ ಆದ ಖಾಸಗಿ ಭಾಷೆಗಳನ್ನು ಕೂಡ AIಗಳು ರಚಿಸಿಕೊಂಡಿವೆಯಂತೆ. ಸ್ನೇಹಿತರೆ, ಈ AI ಏಜೆಂಟ್ಗಳು ನಮಗೆ ಯಾಕೆ ಬೇಕು ಎಂಬ ಪ್ರಶ್ನೆ ನಿಮ್ಮಲ್ಲಿದ್ದರೆ ಇಲ್ಲಿ ಹೇಳುತ್ತೇವೆ ಕೇಳಿ. ಈ AI ಏಜೆಂಟ್ಗಳು ನಾವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತವೆ. ಹಾಗೆ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡುತ್ತವೆ, ಇಮೇಲ್ ಬರೆಯುತ್ತವೆ, ಹಾಗೆಯೇ ವರ್ಕ್ ಫ್ಲೋಗಳನ್ನು ಮ್ಯಾನೇಜ್ ಮಾಡುತ್ತವೆ. ಆದರೆ ಆ ಏಜೆಂಟ್ಗಳೆಲ್ಲ ಒಂದೆಡೆ ಸೇರಿ ಮಾತನಾಡಿದರೆ ಏನೆಲ್ಲ ಮಾತನಾಡಬಹುದು ಎಂಬುದನ್ನು ಈ ಮೋಲ್ಟ್ ಬುಕ್ ನಮಗೆ ತೋರಿಸಿದೆ. ಕೃತಕ ಬುದ್ಧಿಮತ್ತೆ ಎಂಬುದು ಯಾವ ಹಂತಕ್ಕೆ ಮುಟ್ಟಿದೆ ಎಂಬುದನ್ನು ಈ ಹೊಸ ಮೋಲ್ಟ್ ಬುಕ್ ನಮಗೆ ತೋರಿಸುತ್ತಿದೆ. ಬಹುಶಃ ಮುಂದೊಂದು ದಿನ ಈ AI ಏಜೆಂಟ್ಗಳು ಇನ್ನೊಂದು ಕಂಪನಿಯ AI ಏಜೆಂಟ್ಗಳೊಂದಿಗೆ ತಾವೇ ಚರ್ಚಿಸಿ ಒಂದು ಕಂಪನಿಯ ಎಲ್ಲ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳಬಹುದು ಎಂದು ಹೇಳಲಾಗುತ್ತಿದೆ. ಈ ವಿಶ್ವಾದ್ಯಂತ ಈಗ ಪ್ರಶ್ನೆ ಎದ್ದಿರುವುದೇನೆಂದರೆ, ಮನುಷ್ಯ ತಾನೇ ಸೃಷ್ಟಿಸಿದ ಈ ಡಿಜಿಟಲ್ ಲೋಕದಲ್ಲಿ ತಾನು ಕೇವಲ ವೀಕ್ಷಕನಾಗಿ ಬಿಟ್ಟನೆ ಎಂಬ ಪ್ರಶ್ನೆ. ಯಾಕೆಂದರೆ ಎಲ್ಲ AIಗಳು ಮುಂದೆ ಮನುಷ್ಯನಿಗೆ ಯಾವುದೇ ಕೆಲಸಗಳನ್ನು ಬಾಕಿ ಬಿಡದೆ, ಕಂಟ್ರೋಲ್ಗೂ ಸಿಗದೆ ಹಾಗೆಯೇ ಮುಂದುವರಿದರೆ? ಹೌದು, ಈಗಾಗಲೇ AI ಏಜೆಂಟ್ಗಳ ಸಂಖ್ಯೆ ಜಾಸ್ತಿಯಾಗುತ್ತಿದೆ. ಮುಂದೇನು ಎಂಬ ಪ್ರಶ್ನೆ ಎಲ್ಲರಲ್ಲಿಯೂ ಮೂಡಿದೆ. ಸ್ನೇಹಿತರೆ, ಈಗ ನೀವೇ ಹೇಳಿ, ಈ AIಗಳು ಎಲ್ಲಿಯವರೆಗೆ ಮುಟ್ಟಬಹುದು? ನಮ್ಮ ಈ ಭೂಮಿಯ ತಂತ್ರಜ್ಞಾನ AIಗಳಿಂದಾಗಿ ಎಲ್ಲಿಯವರೆಗೆ ಬದಲಾಗಬಹುದು? ನಿಮ್ಮ ಊಹೆ ಏನಾಗಿದೆ ಎಂಬುದನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಇಲ್ಲಿಗೆ ಈ ವಿಡಿಯೋ ಕೊನೆಯಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.